St. Francis Xavier Church families ಎಲ್ಲರಿಗೂ New Year wishes, and we invite Father Jeevan and Father Peter over to Father Jeevan to address the families, give God's message, and bless all of us. Over to you, Father. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ದಯಾಮಯ ದೇವರೇ, ಈ ಹೊಸ ವರ್ಷದ ಹೊಸ ದಿನದಂದು ಸಂತ ಫ್ರಾನ್ಸಿಸ್ ಝೇವಿಯರ್ ಸೋಮನಹಳ್ಳಿ ಈ ಒಂದು ವಿಚಾರಣೆಯೊಂದಿಗೆ ನಮ್ಮ ಬೈಬಲ್ ಪಠಣವನ್ನು ಪ್ರಾರಂಭಿಸಲು ಆಶೀರ್ವಾದವನ್ನು ನೀಡಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಓ ತಾಯಿಯೇ, ನೀವು ದೇವರ ವಾಕ್ಯವನ್ನು ಸದಾ ಕೇಳಿದಂತೆ, ದೇವರ ಚಿತ್ತಕ್ಕೆ ಮಣಿದಂತೆ, ಇಂದು ನಮಗೂ ಕೂಡ ನಿಮ್ಮ ಹಬ್ಬದ ದಿನ, ದೇವಮಾತೆ ಮರಿಯಮ್ಮನವರ ಆ ಮಹೋತ್ಸವದ ದಿನದಂದು ಸೋಮನಹಳ್ಳಿ ವಿಚಾರಣೆಯೊಂದಿಗೆ ಈ ಬೈಬಲ್ ಪಠಣವನ್ನು ಪ್ರಾರಂಭಿಸಲು ನಮಗೆ ಪ್ರೇರೇಪಿಸಿದ್ದಕ್ಕೂ ಮತ್ತು ಅವಕಾಶ ನೀಡಿದ್ದಕ್ಕಾಗೂ ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ. ಅದೇ ರೀತಿ ವಿಚಾರಣೆಯ ಗುರುಗಳಾದ ಸಿ ಪೀಠ ಇವರನ್ನು, ಅದೇ ರೀತಿ ವಲಯದ ಮುಖಂಡತ್ವವನ್ನು ವಹಿಸಿಕೊಂಡಂತ ಅವರನ್ನು ಪ್ರತ್ಯೇಕವಾಗಿ ಆಶೀರ್ವದಿಸಿರಿ. ಅವರು ಮಾಡುವ ಪ್ರತಿಯೊಂದು ಕಾರ್ಯವು ಯಶಸ್ವಿಯಾಗುವಂತೆ ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸಿರಿ. ಅದೇ ರೀತಿ ವಿಚಾರಣೆಯ ಈ ಒಂದು ಕಾರ್ಯಕ್ಕಾಗಿ ಮುಂದಾಳತ್ವವನ್ನು ವಹಿಸಿಕೊಂಡಂತ ಸಿಸ್ಟರ್ ರಶ್ಮಿ ಇವರನ್ನು ಆಶೀರ್ವದಿಸಿರಿ. ಮತ್ತು ಪ್ರತಿಯೊಂದು ಕುಟುಂಬದವರನ್ನು, ಪ್ರತ್ಯೇಕವಾಗಿ ಮಕ್ಕಳನ್ನು ಆಶೀರ್ವದಿಸಿ, ನಮ್ಮ ಬೈಬಲ್ ಆಯೋಗದ ಸಹಾಯಕರಾದ ಸಿಸ್ಟರ್ ಅನಿತಾ ಮತ್ತು ಅದೇ ರೀತಿ ಬ್ರದರ್ ನಾಥನ್ ಇವರೆಲ್ಲರನ್ನು ಆಶೀರ್ವದಿಸಿರಿ. ಈ ಒಂದು ಕಾರ್ಯವು ಸುಗಮವಾಗಿ ಮುನ್ನಡೆಯಲಿ ಎಂದು ನಿಮ್ಮ ಭಿನ್ನಗಳ ಮುಖಾಂತರ ನಮ್ಮ ಕರ್ತರಾದ ಪ್ರಭು ಯೇಸುವಿನಲ್ಲಿ ಪ್ರಾರ್ಥಿಸುತ್ತಾ, ಅವರು ಹೇಗೆ ದೇವರ ಚಿತ್ತವನ್ನು ಯಲೋಕದಲ್ಲಿ ಪ್ರತಿಷ್ಠಾಪಿಸಲು ಪ್ರಯತ್ನಿಸಿದರು, ತಮ್ಮ ಜೀವನವನ್ನು ಮುಡಿಪಾಗಿಟ್ಟರು, ಅವರ ವಾಕ್ಯಗಳನ್ನು ಅರಿತು ಅವರ ಆದರ್ಶತೆಯಲ್ಲಿ ನಾವೆಲ್ಲರೂ ಮುನ್ನಡೆಯುವಂತ ಆ ಭಾಗ್ಯವನ್ನು, ಪವಿತ್ರಾತ್ಮರ ಶಕ್ತಿಯನ್ನು ದಯಾಮಯ ದೇವರು ನಮಗೆ ಲಭಿಸಲಿ. ಅದೇ ರೀತಿ ನಾವು ಯೇಸುವಿನ ಯೋಗ್ಯ ಅನುಯಾಯಿಗಳಾಗಿ ಪವಿತ್ರಾತ್ಮರಿಗೆ ಸಾಕ್ಷಿಯಾಗಿ ಜೀವಿಸಲು ಬೇಕಾದ ವರಹಗಳನ್ನು ಓ ಸಂತ ಜೋಸೆಫರೇ, ನಿಮ್ಮ ಭಿನ್ನಗಳ ಮುಖಾಂತರ, ಪ್ರೇರಣೆಯ ಮುಖಾಂತರ ನಾವು ಪಡೆಯುವಂತಾಗಲಿ. ಈ ಒಂದು ಪುಣ್ಯ ಕಾರ್ಯವು ಯಶಸ್ವಿಯಾಗಲಿ ಎಂದು ನಿಮ್ಮ ಮುಖಾಂತರ ನಾವು ಪ್ರಾರ್ಥಿಸುತ್ತೇವೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಒಂದನೆಯ ಗುರುಗಳಾದ ಸ್ವಾಮಿ ಸಿ ಪೀಠ ವಿಚಾರಣೆ ಗುರುಗಳು ತಮಗೂ, ಅದೇ ರೀತಿ ವಲಯದ ಒಂದು ಸೇವಾ ಕಾರ್ಯವನ್ನ ವಹಿಸಿಕೊಂಡಂತ ಸಿಸ್ಟರ್ ರಶ್ಮಿ ಅವರಿಗೂ, ಅದೇ ರೀತಿ ನಮ್ಮ ಬೈಬಲ್ ಆಯೋಗದ ಸಹಯೋಜಕರಾದ ಸಿಸ್ಟರ್ ಅನಿತಾ ಮತ್ತು ಬ್ರದರ್ ನಾಥನ್ ಇವರಿಗೂ, ಮತ್ತು ಸೋಮನಹಳ್ಳಿ ಸಂತ ಫ್ರಾನ್ಸಿಸ್ ಝೇವಿಯರ್ ವಿಚಾರಣೆಯ ಪ್ರತಿಯೊಬ್ಬ ಕುಟುಂಬದವರಿಗೂ ಹೊಸ ವರ್ಷದ ಶುಭಾಶಯಗಳು. ದೇವರ ತಾಯಿಯ ಆಶೀರ್ವಾದವು, ಆ ದೇವರ ತಾಯಿ ಮರಿಯಮ್ಮನವರು ಸದಾ ನಮ್ಮೆಲ್ಲರನ್ನ ಕಾಪಾಡಲಿ. ಇವತ್ತು ನಾವು ಶುಭ ಸಂದೇಶದಲ್ಲಿ ಕೇಳಿದಂತೆ ನೋಡ್ತೇವೆ, ಕುರುಬರು ತಮ್ಮ ಪ್ರಯಾಣವನ್ನ ಬೆಳೆಸ್ತಾರೆ. ಕುರುಬರು ತಮ್ಮ ಪ್ರಯಾಣವನ್ನ ಬೆಳೆಸಲಿಕ್ಕೆ ಕಾರಣ ದೇವದೂತರ ಆ ಒಂದು ಪ್ರೇರಣೆ ಮತ್ತು ಆದೇಶ. ದೇವದೂತರ ಅವರಿಗೆ ಒಂದು ಮುನ್ಸೂಚನೆಯನ್ನು ಕೊಡ್ತಾರೆ. ಅದೇನಿದೆ ಅಂತಂದ್ರೆ, ಅಥವಾ ಅದೇನೆಂದರೆ, ಬೆತ್ಲೆಹೇಮಿನಲ್ಲಿ ಅವರೊಂದು ಶಿಶುವನ್ನು ಕಾಣುವರು, ಗೋದಲಿಯಲ್ಲಿ ಒಂದು ಶಿಶುವನ್ನು ಕಾಣುವರು. ಅವರು ಪ್ರಭು ಕ್ರಿಸ್ತರು ಎಂಬ ಆ ವಾಡಿಕೆಯನ್ನ ನಾವು ವಿಶ್ವಾಸಿಸಿ ಅದನ್ನು ಅರ್ಥೈಸಿಕೊಳ್ಳಲು ನಮ್ಮಿಂದ ಸಾಧ್ಯ ಆಗ್ತದೆ. ಆದ್ರೆ ಪ್ರಮುಖವಾಗಿ ನಾವು ಮನಗಾಣುವುದು ಏನೆಂದರೆ, ಆ ದೇವದೂತರ ಮುಖಾಂತರ ಕುರುಬರಿಗೆ ಒಂದು ಮುನ್ಸೂಚನೆಯನ್ನ ನೀಡಿದ್ದು. ಅಂತಹ ಮುನ್ಸೂಚನೆಗಳನ್ನೇ ನಮಗೆ ಅನೇಕ ವಿಧದಲ್ಲಿ ಪುನಃ ದೇವರ ವಾಕ್ಯವು ನಮಗೆ ತೋರಿಸ್ತದೆ ಮತ್ತೆ ನೀಡುತ್ತದೆ. ಇಂತಹ ಪ್ರೇರಣೆಯನ್ನ ನಾವು ಪಡೆಯುವಾಗ ಕುರುಬರಂತೆ ನಾವು ಎಚ್ಚೆತ್ತು ತ್ವರೆಯಾಗಿ ದೇವರ ಬಳಿಗೆ ಹೋದಾಗ, ಅಥವಾ ದೇವರ ವಾಕ್ಯದ ಕಡೆ ನಮ್ಮ ಗಮನವನ್ನ ಹರಿಸಿದಾಗ ದಯಾಮಯ ದೇವರ ದರ್ಶನ ನಮಗಾಗ್ತದೆ. ಮತ್ತು ಅಲ್ಲಿ ಹೇಗೆ ತಾಯಿ ಮರಿಯಳು ಪ್ರಭು ಬಾಲ ಯೇಸುವನ್ನ ಆರಾಧಿಸುತ್ತಿದ್ದಳು, ಅದೇ ರೀತಿ ಜೋಸೆಫರು ಹೇಗೆ ಅವರೆಲ್ಲರನ್ನ ಕಾಪಾಡಿಕೊಂಡು ಆ ಒಂದು ಪುಣ್ಯ ಸ್ಥಳದಲ್ಲಿ ನೆರೆದಿದ್ದರು ಅಥವಾ ಸೇರಿದ್ದರು, ಅಂತಹ ಒಂದು ಚಿತ್ರಣದೊಂದಿಗೆ ಇಂದಿನ ನಮ್ಮ ಈ ಬೈಬಲ್ ಪಠಣವನ್ನ ಪ್ರಾರಂಭಿಸ್ತಾ ಇದ್ದೇವೆ. ಇದಕ್ಕೆ ನಾವು ಅರ್ಥ ಮಾಡಿಕೊಳ್ಳುವುದು ಏನೆಂದ್ರೆ, ದಯಾಮಯ ದೇವರ ವರವನ್ನ ಉದಾರವಾಗಿ ಅವರು ನೀಡಿದಾಗ
ಉದಾರವಾಗಿ ನಾವು ಅದನ್ನ ಪಡೆಯಬೇಕು ಎಂದು ನಮ್ಮಲ್ಲಿ ಇಚ್ಛೆ ಬಂದಾಗ ಅದನ್ನ ನಾವು ದೇವರ ವಾಕ್ಯದಿಂದಲೇ ಪ್ರಾರಂಭಿಸ್ತೇವೆ. ಸಂತ ಬರ್ನಾರ್ಡ್ ಅವರು ಹೇಳ್ತಾರೆ, ಅದೇನೆಂದರೆ ದೇವರ ವಾಕ್ಯದ ಮುಖಾಂತರ ಪವಿತ್ರಾತ್ಮರ ಕ್ರಿಯಾ ಶಕ್ತಿಯು ನಮ್ಮಲ್ಲಿ ಪ್ರಾರಂಭವಾಗಿ ಅದರಿಂದ ಆಗುವಂತ ಅನುಭವ ಹೇಗೆಂದರೆ, ನಮ್ಮ ಬಾಯಿಯಲ್ಲಿ ರುಚಿಯಾದಂತ ಅಥವಾ ಸಿಹಿಯಾದಂತ ಜೇನುತುಪ್ಪ ಇದ್ದಾಗೆ, ನಮಗೆ ನಮ್ಮ ಕಿವಿಗಳಿಗೆ ಹಿಂಪಾದ ನಾದ ಇದ್ದಾಗೆ, ಅದೇ ರೀತಿ ನಮ್ಮ ಹೃದಯವನ್ನು ಪ್ರಜ್ವಲಿಸುವಂತ ಆ ಒಂದು ಜ್ಯೋತಿಯಂತೆ ಇಂತಹ ಒಂದು ಅನುಭವಗಳೊಂದಿಗೆ ಸಂತ ಬರ್ನಾರ್ಡ್ ಅವರು ಹೇಗೆ ಪವಿತ್ರಾತ್ಮರು ತಮ್ಮ ಕಾರ್ಯವನ್ನ ನಮ್ಮಲ್ಲಿ ಪ್ರಾರಂಭಿಸ್ತಾರೆ ಮತ್ತು ಆ ಕಾರ್ಯವನ್ನ ಅಥವಾ ಅದರ ಭಾವವನ್ನ ಹೇಗೆ ನಾವು ಮನಗಾಣ್ತೇವೆ, ಅನುಭವಿಸ್ತೇವೆ ಅಂತ ಹೇಳಿ ಅವರು ಈ ರೀತಿ ಮಾತುಗಳಲ್ಲಿ ತಿಳಿಸಿದ್ದಾರೆ. ಇಂಥದ್ದನ್ನೇ ಈ ರುಚಿಯನ್ನ ಅಥವಾ ಈ ಹಿಂಪಾದ ನಾದವನ್ನ ಅಥವಾ ಹೃದಯದಲ್ಲಿ ಪ್ರಜ್ವಲಿಸುವಂತಹ ಜ್ಯೋತಿಯನ್ನ ನಿರ್ದಿಷ್ಟವಾಗಿ ನಾವು ಕಾಣುವುದು ಪ್ರಭು ಯೇಸುವಿನ ಮುಖಾಂತರ. ಇಂತಹ ನುಡಿಗಳನ್ನ ಇಬ್ರಿಯರಿಗೆ ಬರೆದ ಪತ್ರ 1ನೇ ಅಧ್ಯಾಯ ವಾಕ್ಯಗಳು 1ರಿಂದ 3ರಲ್ಲಿ ಅದರ ವಿವರಣೆಯನ್ನ ತೋರಿಸಲಾಗಿದೆ, ಕೊಡಲಾಗಿದೆ. ಅದೇ ಅಲ್ಲದೆ ಇಂದು ನಾವು ನೋಡುವಾಗ ಅಥವಾ ಈ ಮಹೋತ್ಸವದ ದಿನದಂದು ಹಲ್ಲೆಲೂಯ ಗೀತೆಯನ್ನು ಹಾಡುವಾಗ ಅಲ್ಲಿದ್ದಂತ ವಾಚನ ಅಥವಾ ಶ್ಲೋಕ ಅದು ಕೂಡ ಇಬ್ರಿಯರಿಗೆ ಬರೆದ ಪತ್ರದ 1ನೇ ಅಧ್ಯಾಯದ ವಾಕ್ಯಗಳಾಗಿವೆ. ಅದು ಏನೆಂದರೆ, ದೇವರು ಅನೇಕ ವಿಧಗಳಲ್ಲಿ ನಮ್ಮ ಬಳಿ ಇದ್ದಾರೆ ಮತ್ತು ಅನೇಕ ವಿಧಗಳಲ್ಲಿ ನಮ್ಮೊಡನೆ ಮಾತನಾಡ್ತಾ ಇದ್ದಾರೆ ಎಂಬ ಮಾತುಗಳನ್ನ ಈ ಪುಸ್ತಕವು ವಿವರಿಸ್ತಾ ಇದೆ. ಪ್ರತ್ಯೇಕವಾಗಿ ಮುಂಚಿತ ಕಾಲದಲ್ಲಿ ದೇವರು ಪ್ರವಾದಿಗಳ ಮುಖಾಂತರ ಮಾತಾಡಿದ್ರು. ಆದ್ರೆ ಈಗ ನಿರ್ದಿಷ್ಟವಾಗಿ ದೇವರು ನಮ್ಮ ಮಗನ ಮುಖೇತರವೇ ನಮ್ಮ ಬಳಿ ಮಾತನಾಡ್ತಾ ಇದ್ದಾರೆ ಮತ್ತು ಅವರು ದೈವತ್ವದ ಪಡಿಯಚ್ಚು ಮತ್ತು ಸಂಪೂರ್ಣ ತೇಜಸ್ಸು ಆಗಿದ್ದಾರೆ ಎಂಬ ವಿವರಣೆಯನ್ನ ಇಬ್ರಿಯರಿಗೆ ಬರೆದ ಪತ್ರದಲ್ಲಿ ನೀಡ್ತಾ ಇದೆ. ಪ್ರಿಯರೇ, ಇದನ್ನ ನಾವು ನೋಡುವಾಗ ನಾವು ಏನನ್ನು ಅರ್ಥೈಸಿಕೊಳ್ಳಬೇಕೆಂದರೆ, ಇಂದು ನಮ್ಮ ಮಧ್ಯದಲ್ಲಿ ಬಾಲಯೇಸುವಿನ ಅನುಭವ ನಮಗಾಗ್ತಾ ಇದೆ. ದೇವರ ತಾಯಿ ಮರಿಯಮ್ಮನವರು ದೇವರ ತಾಯಿ ಎಂಬ ಆ ಒಂದು ಬಿರುದನ್ನ, ಆ ಒಂದು ಸ್ಥಾನಮಾನವನ್ನ ನಾವು ಧ್ಯಾನಿಸಿ ಅದರ ಮೇರೆಗೆ ನಾವು ಕೂಡ ಪ್ರೇರೇಪಿತರಾಗುವಂತ ಅಭಿಲಾಷೆ ನಮ್ಮಲ್ಲಿಯೂ ಇದೆ. ಇಂಥವುಗಳೊಂದಿಗೆ ನಾವು ಹೊಸ ವರ್ಷವನ್ನ ಪ್ರಾರಂಭಿಸಿ ನಮ್ಮ ಜೀವನವು ಸದಾ ಹೊಸದಾಗಿರ್ಬೇಕು, ಹಸನಾಗಿರ್ಬೇಕು, ದೇವರ ಫಲಪ್ರದಗಳಿಂದ ತುಂಬಿರ್ಬೇಕು ಎಂಬ ಆಶೆಯೊಂದಿಗೆ ನಾವು ಹೊಸ ವರ್ಷವನ್ನ ಪ್ರಾರಂಭಿಸ್ತೇವೆ. ಈ ಹೊಸ ವರ್ಷವನ್ನ ಪ್ರಾರಂಭಿಸಿದಾಗ ಆ ಬೈಬಲ್ ಪಠಣವನ್ನ ನಾವು ದೇವರ ತಾಯಿಯಂತೆ ಕೂಡ ಪೂಜಿಸಬೇಕು ಮತ್ತು ಅದರ ಬಗ್ಗೆ ನಾವು ಧ್ಯಾನಿಸ್ತಾ ಹೋಗ್ಬೇಕು. ಅದಕ್ಕೆ ಮುಖ್ಯವಾದ ಕೇಂದ್ರ ಅಥವಾ ಪವಿತ್ರ ಸ್ಥಳ ನಮ್ಮ ಹೃದಯ ಆಗಿದೆ. ಆ ಹೃದಯದಲ್ಲಿ ಹೇಗೆ ನಾವು ದೇವರನ್ನ ಕಾಣ್ತೇವೆ, ಎಷ್ಟರ ಮಟ್ಟಿಗೆ ದೇವರ ವಾಕ್ಯವನ್ನ ನಾವು ನಿಧಿಯಾಗಿ ಶೇಖರಿಸಿ ಅದನ್ನ ಪೂಜಿಸಿ ಅದರಂತೆ ನಾವು ಮುನ್ನಡೆಯುತ್ತೇವೆ ಎಂಬ ಒಂದು ಆದರ್ಶತೆಯನ್ನ ತಾಯಿಯ ಮುಖಾಂತರ ನಮಗೆ ಗೊತ್ತಾಗ್ತದೆ. ಆದ್ರೆ ಇವೆಲ್ಲವುಗಳನ್ನ ನಾವು ಪಾಲಿಸಬೇಕಂದ್ರೆ ದೇವರ ವಾಕ್ಯಕ್ಕೆ ನಾವು ಆದ್ಯತೆ ನೀಡಬೇಕು. ದೇವರ ವಾಕ್ಯವು ನಮಗೆ ತೋರಿಸಿದಂತೆ ನಾವು ಮುನ್ನಡೆಯಬೇಕು ಮತ್ತು ದೇವರ ವಾಕ್ಯದಲ್ಲಿ ನಾವು ಸತತವು ಶಕ್ತಿಯನ್ನ ಕಂಡುಕೊಳ್ಬೇಕು ಎಂಬ ಮಾತನ್ನ ನಾವು ಪುನಃ ಪುನಃ ಮನಗಾಣ್ತೇವೆ. ಪ್ರಿಯರೇ, ಈ ಒಂದು ಬೈಬಲ್ ಪಠಣದೊಂದಿಗೆ ಅನೇಕ ಜನರು ತಮ್ಮಲ್ಲಿ ಒಂದು ರೀತಿಯ ಸುಧಾರತೆಯನ್ನ ಕಂಡುಕೊಂಡಿದ್ದಾರೆ. ಕುಟುಂಬದಲ್ಲಿ ಶಾಂತಿಯ ಅನುಭವ ಕೂಡ ಕೆಲವರಿಗೆ ಆಗಿದೆ. ಇನ್ನು ಕೆಲವು ಕುಟುಂಬದಲ್ಲಿ ಅವರ ಕೆಲಸಗಳಲ್ಲಿ ಒಂದು ರೀತಿಯ ಯೋಗ್ಯ ಅಥವಾ ಯೋಗಕ್ಷೇಮವನ್ನು ಅವರು ಕಂಡಿದ್ದಾರೆ, ಅಂದ್ರೆ ಸುಧಾರತೆಯನ್ನ ಕಂಡುಕೊಂಡಿದ್ದಾರೆ. ಕೆಲವರು ತಮ್ಮಲ್ಲಿ ತಾವು ಅನುಭವಿಸುವಂತಹ ಕಷ್ಟ ಸಂಕಷ್ಟಗಳನ್ನ ಎದುರಿಸಲಿಕ್ಕೆ ಅವರಿಗೆ ಸಿಕ್ಕಂತ ಧೈರ್ಯದ ಬಗ್ಗೆ ಕೂಡ ಸಾಕ್ಷಿಯನ್ನ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ತಮಗೆ ಅರ್ಥವಾಗದಂತಹ ವಿಷಯಗಳನ್ನ ಅಥವಾ ಕುಟುಂಬಗಳಲ್ಲಿ ತಾರತಮ್ಯಗಳಿದ್ದರಾಗಲಿ ಅಥವಾ ಸಾಮರಸ್ಯಗಳಿರಲಾಗ್ಲಿ ಅವೆಲ್ಲವುಗಳನ್ನ ನಿಭಾಯಿಸಲು ಅವರಿಗೆ ಶಕ್ತಿ ಇದೆ, ಶಾಂತಿ ದೊರಕಿದೆ ಎಂಬ ಸಾಕ್ಷಿಯನ್ನು ಕೂಡ ನೀಡ್ತಾ ಇದ್ದಾರೆ. ಪ್ರತ್ಯೇಕವಾಗಿ ದೇವರು ಏನ್ ಹೇಳ್ತಾ ಇದ್ದಾರೆ, ಏನ್ ಮಾತಾಡ್ತಾ ಇದ್ದಾರೆ, ಪವಿತ್ರ ಗ್ರಂಥದಲ್ಲಿ ಯಾವ ರೀತಿಯ ಅನುಭವಗಳನ್ನ ನಮಗೆ ಅದರಿಂದ ಯಾವ ರೀತಿಯ ಅನುಭವಗಳು ನಮಗೆ ಸಿಗ್ತವೆ ಮತ್ತು ದೇವರ ಕರೆಗೆ ಹೋಗೊಟ್ಟು ಅನೇಕ ಪಾತ್ರಗಳನ್ನ ಧರಿಸಿಕೊಂಡಂತ ವ್ಯಕ್ತಿಗಳ ಆದರ್ಶತೆಯನ್ನು ಕೂಡ ನಾವು ನೋಡ್ತೇವೆ. ಅಂದ್ರೆ ಅವರು ಹೇಗೆ ದೇವರ ವಾಕ್ಯವನ್ನ ಕೇಳಿದ್ರು, ದೇವರ ಆಜ್ಞೆಗಳನ್ನ ಹೇಗೆ ಪಾಲಿಸಿದ್ರು, ಎಂತಹ ಕಷ್ಟಗಳನ್ನ ಅವರು ನಿಭಾಯಿಸಿದ್ರು ಮತ್ತು ಎಲ್ಲಾ ಅಡಚಣೆಗಳನ್ನ ಅವರು ಯಾವ ರೀತಿ ದೇವರಿಗೆ ಸಮರ್ಪಿಸಿದರು,
ಪ್ರಾರ್ಥನೆ ಮಾಡಲು ಹೇಗೆ ಕಲ್ತ್ಕೊಂಡ್ರು, ಕ್ಷಮಾಗುಣವನ್ನು ಹೇಗೆ ಕಲ್ತ್ಕೊಂಡ್ರು, ಹೀಗೆ ಒಂದೊಂದು ರೀತಿಯನ್ನ ನಾವು ಕೋಣಿಸ್ತಾ ಹೋದ್ರೆ ಅನೇಕ ವಿಧಗಳಲ್ಲಿ ದೇವರ ವಾಕ್ಯವು ನಮಗೆ ಅಡಿಪಾಯವಾಗಿದೆ ಮತ್ತು ನಮ್ಮ ಜೀವಕ್ಕೆ ಶಕ್ತಿಯನ್ನ ಕೊಡುವಂತಾಗಿದೆ. ಯಥೇಚ್ಛವಾಗಿ ಈ ಜೀವನವನ್ನು ನಾವು ಹೇಗೆ ನಿಭಾಯಿಸಬೇಕು ಮತ್ತು ಲೋಕಾಂತ್ಯದಿಂದ ಅಥವಾ ನಿತ್ಯ ಜೀವವನ್ನ ನಾವು ಹೇಗೆ ಕಾಣ್ಬೇಕು, ಹೇಗೆ ವಿಶ್ವಾಸಿಸಬೇಕು, ಅದರ ಮೇರೆಗೆ ನಾವು ಹೇಗೆ ಮುನ್ನಡೆಯಬೇಕು, ನಮ್ಮನ್ನೇ ನಾವು ಹೇಗೆ ಸುಧಾರಿಸಿಕೊಳ್ಬೇಕು ಅಥವಾ ನಮ್ಮ ಜೀವನವನ್ನ ಅಳವಡಿಸಿಕೊಳ್ಬೇಕು ಎಂಬ ಆ ಎಲ್ಲಾ ಲಕ್ಷಣಗಳನ್ನ, ಸೂಚನೆಗಳನ್ನ, ಪ್ರೇರೇಪಣೆಗಳನ್ನ ನಾವು ಪಡೆಯುವಂತಾಗಿದೆ. ಆದ್ದರಿಂದ ಈ ಬೈಬಲ್ ಪಠಣ ಮಾಡುವಾಗ ಶ್ರದ್ಧೆಯಿಂದ, ಆತ್ಮೀಯತೆಯಿಂದ, ದೈವ ಮನೋಭಾವದಿಂದ ಮತ್ತು ಅದೇ ರೀತಿ ದೇವರನ್ನು ಪೂಜಿಸುವಂತ ಆ ಒಂದು ಭಕ್ತಿಯೊಂದಿಗೆ, ದೇವರ ಹತ್ರ ನಮ್ಮ ಮನಸ್ಸನ್ನ ಹೇಳುವಂತ ಆ ಬಿಚ್ಚಿಡುವ ಮನಸಾಕ್ಷಿಯೊಂದಿಗೆ, ಸರಳ ಮನೋಭಾವದಿಂದ ಆದರೂ ಅಥವಾ ನಾವು ಯೋಗ್ಯ ರೀತಿಯಲ್ಲಿ ಹೇಗೆ ಮುನ್ನಡೆದು ದೇವರ ವಾಕ್ಯಕ್ಕೆ ಹೇಗೆ ನಾವು ಮನ್ನಣೆ ಕೊಡಬೇಕು ಎಂಬ ಅನೇಕ ರೀತಿಯ ಪ್ರೇರಣೆಗಳನ್ನ ನಾವು ಕಂಡುಕೊಳ್ತಾ ಹೋಗ್ತೇವೆ. ಇಂಥ ಒಂದು ದಾರಿ ನಿಮ್ಮದಾಗಲಿ, ಇಂಥ ಒಂದು ಸುಗಮವಾದ ಅನುಭವ ನಿಮ್ಮದಾಗಲಿ, ನಿಮ್ಮೆಲ್ಲರಿಗೂ ದೇವರ ವರದಾನಗಳು ಲಭಿಸಲಿ. ಈ ಒಂದು ಬೈಬಲ್ ಪಠಣವು ನಿಮ್ಮ ಜೀವನಕ್ಕೂ, ನಿಮ್ಮ ಕುಟುಂಬಕ್ಕೂ ಮತ್ತು ವಿಚಾರಣೆಯಲ್ಲಿರುವ ಎಲ್ಲರಿಗೂ, ವಿಚಾರಣೆ ಗುರುಗಳಿಗೂ, ಕನ್ಯಾ ಸ್ತ್ರೀಯರಿಗೂ, ನಿಮಗೂ, ನಿಮ್ಮ ಕುಟುಂಬದವರಿಗೂ, ಪ್ರತ್ಯೇಕವಾಗಿ ಮಕ್ಕಳಿಗೆ ಇದೊಂದು ಶಕ್ತಿಯಾಗಿ ಮಾರ್ಪಡಲಿ. ಪವಿತ್ರಾತ್ಮರ ಕ್ರಿಯಾ ಶಕ್ತಿಯಾಗಿ ಮಾರ್ಪಟ್ಟು ನಾವೆಲ್ಲರೂ ಪ್ರಭು ಯೇಸುವನ್ನ ಆರಾಧಿಸುವಂತ ಮತ್ತು ಅವರನ್ನು ನಾವು ನಮ್ಮ ಜೀವನದಲ್ಲಿ ಅವರು ನಮ್ಮ ಹೃದಯದಲ್ಲಿ ಉಗಮಿಸುವಂತ ಮತ್ತು ಅಂತ ಒಂದು ಪ್ರತಿಬಿಂಬವನ್ನ ನಾವು ತೋರಿಸುವಂತ ಶಕ್ತಿ ನಮ್ಮದಾಗ್ಲಿ ಅಂತೇಳಿ ಹರಸುತ್ತಾ ಮತ್ತೊಮ್ಮೆ ನಿಮಗೆ ದೇವರ ತಾಯಿಯ ಆಶೀರ್ವಾದಗಳನ್ನ ಮತ್ತು ಈ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸ್ತೇನೆ. ದೇವರು ನಿಮ್ಮೆಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ. ವಂದನೆಗಳು ಫಾದರ್ ಜೀವನ್, ಥ್ಯಾಂಕ್ ಯು ಸೋ ಮಚ್. So we invite Father Peter, ನಮ್ಮ parish priest. Over to you, Father. ಆತ್ಮೀಯರೇ, ವಿಶೇಷವಾಗಿ ಹೊಸ ವರ್ಷದ ದಿನ ಒಂದು ಒಳ್ಳೆಯ ಕಾರ್ಯವನ್ನ, ದೇವರ ವಾಕ್ಯವನ್ನ ಭಕ್ತಿಯಿಂದ, ವಿಶ್ವಾಸದ ಓದುವಂತಹ ಒಂದು ಮಹತ್ ಕಾರ್ಯಕ್ಕೆ ನಾವು ಈಗ ಚಾಲನೆಯನ್ನ ನೀಡ್ತಾ ಇದ್ದೇವೆ. ದೇವರು ನಮ್ಮನ್ನು ಕರೆಯುತ್ತಾರೆ ತಮ್ಮ ವಾಕ್ಯಗಳನ್ನ ಅರಿತುಕೊಳ್ಳಲು, ತಮ್ಮ ವಾಕ್ಯವನ್ನ ನಮ್ಮ ಹೃದಯದಲ್ಲಿ ಧ್ಯಾನಿಸುತ್ತಾ ಮುನ್ನಡೆಯಲು. ದೇವರ ತಾಯಿಯ ಮರಿಯಮ್ಮನವರ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಮರಿಯಮ್ಮನವರು ಎಲ್ಲಾ ರಹಸ್ಯಗಳನ್ನ ತಮ್ಮ ಮನಸ್ಸಿನಲ್ಲಿಟ್ಟು ಧ್ಯಾನಿಸಿದರು. ಅಂತೆಯೇ ನಾವು ಕಿವಿಯಿಂದ ಕೇಳುವುದು ಮಾತ್ರವಲ್ಲ, ದೈವ ವಾಕ್ಯವನ್ನ ಮನಸ್ಸಿನಲ್ಲಿಟ್ಟು ಧ್ಯಾನಿಸುತ್ತಾ ನಮ್ಮ ಬದುಕಿಗೆ ಬೇಕಾದಂತಹ ಬೆಳಕನ್ನ, ನಮಗೆ ಬದುಕಿಗೆ ಬೇಕಾದ ಪ್ರೇರಣೆಯನ್ನ ಈ ದೈವ ವಾಕ್ಯದಿಂದ ಪಡೆದುಕೊಳ್ಳೋಣ. ಈ ಒಂದು ಸದಾವಕಾಶವನ್ನು ನಮಗೆ ಒದಗಿಸಿಕೊಟ್ಟಿರುವಂತಹ ಬೆಂಗಳೂರು ಮಹಾಕ್ಷೇತ್ರ ಧರ್ಮಕ್ಷೇತ್ರದ ಬೈಬಲ್ ಆಯೋಗದ ಸರ್ವ ಸದಸ್ಯರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸಿದ, ವಿಶೇಷವಾಗಿ ಆಯೋಗದ ಕಾರ್ಯದರ್ಶಿಯಾದ ಫಾದರ್ ಜೀವನ್ ಪ್ರಸಾದ್ ರವರಿಗೆ ಮತ್ತು ಸಹಯೋಜಕರಾದಂತಹ ಅನಿತಾ ಮತ್ತು ನಾದನ್ ರವರಿಗೆ ಹಾಗೂ ಈ ಒಂದು ಸತ್ಕಾರ್ಯವನ್ನು ಮಾಡುತ್ತಿರುವ ಎಲ್ಲರಿಗೂ ನಾನು ಧನ್ಯವಾದ, ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ನಮ್ಮ ಸೋಮನಹಳ್ಳಿಯ ಎಲ್ಲಾ ಕುಟುಂಬಗಳು ವಿಶೇಷ ಆಸಕ್ತಿಯಿಂದ ನಾವು ಈ ಕಾರ್ಯದಲ್ಲಿ ತೊಡಗಿದ್ದೇವೆ. ದೇವರು ನಮ್ಮನ್ನ ಒಳ್ಳೆಯ ಪ್ರೇರಣೆಯಲ್ಲಿ ನಡೆಸಲಿ ಎಂದು ನಾನು ಹಾರೈಸುತ್ತಾ ಈ ದೈವ ವಾಕ್ಯದ ಒಂದು ಚಾಲನೆಯನ್ನ ಮಾಡೋಣ, ಪ್ರಾರಂಭವನ್ನು ಮಾಡೋಣ. ದೇವರ ಹೆಸರಿನಲ್ಲಿ ಈ ಕಾರ್ಯ ಪ್ರಾರಂಭವಾಗಲಿ ಅಂತ ನಾನು ಕೂಡ ಆಶಿಸುತ್ತೇನೆ. ವಂದನೆಗಳು ಫಾದರ್ ಪೀಟರ್. ಪ್ರಿಯರೇ, ನಿಜವಾಗ್ಲೂ ಈ ಎಂತ ಒಂದು ಸಂತೋಷದ ದಿನ, ನ್ಯೂ ಇಯರ್ ಫಸ್ಟ್ ಆಫ್ 2025 ದೇವರ ವಾಕ್ಯ ಜೊತೆ ನಾವು ಶುರು ಮಾಡಲಿದ್ದೇವೆ. ನಮಗೆ ನಿಜವಾಗ್ಲೂ ಸಿಕ್ಕಿರೋ ಸ್ಪೆಷಲ್ ಬ್ಲೆಸ್ಸಿಂಗ್ ನಮ್ಮ ಒಬ್ಬೊಬ್ಬರ ಕುಟುಂಬಕ್ಕೂ. ಸೊ ಫಾದರ್ ಹೇಳ್ದಂಗೆ ದೇವರ ಅನುಭವ ನಮ್ಗೆ ಸಿಗ್ಲಿ. ಮಾತೆ ಮರಿಯಮ್ಮನ ತರ ದೇವರ ವಾಕ್ಯವನ್ನು ನಾವು ಮನಸ್ಸಲ್ಲಿಟ್ಟು ಧ್ಯಾನಿಸೋಣ ಅಂತ ಹೇಳಿ ಇವತ್ತಿನ ಕುಟುಂಬ ಶುರು ಮಾಡಿ ಆದಿಕಾಂಡ ಅಧ್ಯಾಯ 1-2 ಅಧ್ಯಾಯ ಓದಿ, ಶೇರ್ ಮಾಡಿ ಓದಿ, ಆಮೇಲೆ ಕ್ಲೋಸ್ ಮಾಡೋಣ. ಇವತ್ತಿನ ಕುಟುಂಬ ಸ್ಟಾರ್ಟ್ ಮಾಡಿ. ಆದಿಕಾಂಡ 1 ಅಧ್ಯಾಯ 1. ಭೂಮಿ ಆಕಾಶಗಳ ಉಗಮ. ಸಾಕು ಪ್ರಾಣಿ ಹಾಗೂ ಕಾಡು ಮೃಗಗಳ ಮೇಲೆಯೂ ನೆಲದ ಮೇಲೆಯೂ ಹರಿದಾಡುವ ಕ್ರಿಮಿಕೀಟಗಳ ಮೇಲೆಯೂ ದೊರೆತನ ಮಾಡಲಿ ಎಂದರು. ದೇವರಾದ ಸರ್ವೇಶ್ವರ, ಮನುಷ್ಯನು ಒಂಟಿಯಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿಬೀಳುವ ಸಹಕಾರಿಯನ್ನು ಸೃಷ್ಟಿ ಮಾಡುವೆನು ಎಂದರು. ನಂಬರ್ ಹೇಳಿ ಮುಗಿಸ್ಬಿಡಿ. ನಿಮ್ಮ ಮಗಗೆ ಚಾನ್ಸ್ ಕೊಟ್ಟಿಲ್ಲ ಓದ್ಲಿಕ್ಕೆ. ಫಸ್ಟ್ ಕುಟುಂಬಗಳೇ, ಫಸ್ಟ್ ನೀವು ಸ್ಟಾರ್ಟ್ ಮಾಡಿದಾಗ ಮಕ್ಕಳಿಗೆ ಚಾನ್ಸ್ ಕೊಡಿ, ಮಕ್ಕಳು ಓದ್ಲಿ, ಆಮೇಲೆ ನಾವು ಓದೋಣ. ನಾವು ಯಾವಾಗ್ಲೂ ಓದ್ತಿರ್ತೀವಿ ಚರ್ಚಲ್ಲೆಲ್ಲ, ಮಕ್ಕಳಿಗೆ ಚಾನ್ಸ್ ಕೊಡಿ. ನೆಕ್ಸ್ಟ್ ಜನರೇಷನ್ ದೇವರ ವಾಕ್ಯ ಜೊತೆ ಬರಲಿ ಅನ್ನೋದಕ್ಕೋಸ್ಕರ ನಾವು ಇದು ಶುರು ಮಾಡಿದ್ವಿ. ಸೊ ಮಗು, ನೀನ್ ತುಂಬಾ ಚೆನ್ನಾಗಿದೆ, ಧನ್ಯವಾದಗಳು. ಹೇಳ್ಬಿಡಮ್ಮ ಪುಸ್ತಕ ಹೆಸರು, ಅಧ್ಯಾಯ ನಂಬರ್ ಹೇಳಿ. ಆದಿಕಾಂಡ ಅಧ್ಯಾಯ 2 ಮುಗಿಯಿತು.
ವೆರಿ ಗುಡ್, ಥ್ಯಾಂಕ್ ಯು ಅಮ್ಮ. ಮಗು, ನೀ ನೆಕ್ಸ್ಟ್ ಟೈಮ್ ಓದು. ನಿಮ್ಮ ತಮ್ಮನ ಅಣ್ಣನ ಅವರು? ಅಣ್ಣ. ನೆಕ್ಸ್ಟ್ ಟೈಮ್ ನೀನು ಓದಪ್ಪ. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಬ್ಯೂಟಿಫುಲ್ ಫ್ಯಾಮಿಲಿ. ವಾಕಿಲಮ್ಮ, ತುಂಬಾ ತುಂಬಾ ಧನ್ಯವಾದಗಳು ಸರ್. ಅಪ್ಪ ತುಂಬಾ ಥ್ಯಾಂಕ್ ಯು. ಸೊ congratulations to St. Francis Xavier Church and over to one of the fathers to give thanks and glory to God. And ಇವತ್ತಿನ ಶುಭ ಕಾರ್ಯವನ್ನ ಜಪ ಮಾಡಿ ಮುಗಿಸೋಣ. ನಮ್ಮ ಒಲುಮೆಯ ಮಹಾಧರ್ಮದಕ್ಷರಾದ ಅತಿ ಪೂಜ್ಯ ಪೀಠ ಮಚಾದೋ ಅವರು ತಮ್ಮ ಆಶೀರ್ವಾದಗಳನ್ನ ತಿಳಿಸಿದ್ದಾರೆ. ಮತ್ತು ಅದೇ ರೀತಿ ಈ ಬೈಬಲ್ ಆಯೋಗದ ಒಂದು ಮೇಲ್ವಿಚಾರಣೆಯನ್ನ ವಹಿಸಿಕೊಂಡಂತ ಸಹಾಯಕ ಧರ್ಮದಕ್ಷರುಗಳಾದ ಸತೀಶ್ ಆರೋಗ್ಯನಾಥನ್, ಅತಿ ಪೂಜ್ಯ ಸತೀಶ್ ಆರೋಗ್ಯರಾಜ್ ಅವರು ಕೂಡ ತಮ್ಮ ಶುಭಾಶಯಗಳನ್ನ ತಿಳಿಸಿದ್ದಾರೆ. ಮತ್ತು ಅದರೊಂದಿಗೆ ಮಧ್ಯದಲ್ಲಿ ಯಾರಾದ್ರೂ ಒಬ್ಬರು ಧರ್ಮದಕ್ಷರು ಸೇರ್ಕೊಂಡು ತಮ್ಮ ಒಂದು ಮಾತನಾಡ್ತಾರೆ ಮತ್ತು ಅದೇ ರೀತಿ ಒಂದು ರೀತಿಯ ಮಾರ್ಗದರ್ಶನವನ್ನು ಕೂಡ ನಮಗೆ ಕೊಡ್ತಾರೆ. ಈ ತಿಂಗಳ ಮಧ್ಯದಲ್ಲಿ ಯಾವಾಗಾದ್ರೂ ಒಂದು ಸಾಯಂಕಾಲ ಈ ಒಂದು ಝೂಮ್ ಈ ಒಂದು ಲಿಂಕ್ ಅಲ್ಲಿ ಬಂದ್ಬಿಟ್ಟು ತಮ್ಮ ಒಂದು ಚಿಂತನೆಯನ್ನ ನಮ್ಮ ಮುಂದೆ ವ್ಯಕ್ತಪಡಿಸ್ತಾರೆ. ಅದರೊಂದಿಗೆ ಈ ಒಂದು ಬೈಬಲ್ ಆಯೋಗಕ್ಕೆ ಈ ಒಂದು ಕಾರ್ಯವನ್ನ ಆಯೋಜಿಸಲು ಅನುವು ಮಾಡಿಕೊಟ್ಟ ವಂದನೆಯ ಸ್ವಾಮಿ ಸಿ ಪೀಟರ್ ಅವರಿಗೂ ಮತ್ತು ತಮ್ಮೆಲ್ಲರಿಗೂ ನಮ್ಮ ಬೈಬಲ್ ಆಯೋಗದಿಂದ ತುಂಬಾ ಹೃದಯದ ವಂದನೆಗಳನ್ನ ತಿಳಿಸ್ತೇವೆ. ಈಗ ಒಂದು ಸಣ್ಣ ಪ್ರಾರ್ಥನೆ ಮುಖಾಂತರ ನಾವು ಈ ಉದ್ಘಾಟನಾ ಸಮಾರಂಭವನ್ನ ಮುಕ್ತಾಯಗೊಳಿಸುವ. ದಯಾಮಯ ದೇವರೇ, ನಮ್ಮೆಲ್ಲರನ್ನು ಆಶೀರ್ವದಿಸಿರಿ. ಹೊಸ ವರ್ಷದ ಮೊದಲ ದಿನದಂದು ಪವಿತ್ರ ಗ್ರಂಥವನ್ನು ಓದಲು ಮತ್ತು ಒಗ್ಗಟ್ಟಾಗಿ ಒಂದೇ ಕುಟುಂಬದವರಂತೆ ಸೇರಲು ನಮಗೆ ಅವಕಾಶವನ್ನು ನೀಡಿದ್ದಕ್ಕಾಗಿ, ಪ್ರೇರಣೆ ನೀಡಿದ್ದಕ್ಕಾಗಿ ನಿಮಗೆ ವಂದನೆ ಸಲ್ಲಿಸುತ್ತೇವೆ. ಪ್ರತ್ಯೇಕವಾಗಿ ನಿಮ್ಮ ಆಶೀರ್ವಾದಗಳನ್ನ ವಿಚಾರಣೆ ಗುರುಗಳಾದ ಸಿ ಪೀಟರ್ ಇವರ ಮೇಲೆ ಹೇರಳವಾಗಿ ಸುರಿಸಿರಿ ಮತ್ತು ವಿಚಾರಣೆಯ ಪ್ರತಿಯೊಂದು ಕುಟುಂಬದವರನ್ನ ನೀವು ಆಶೀರ್ವದಿಸಿ ಅವರು ಐಕ್ಯತೆಯಿಂದ ಇದ್ದು ಶಾಂತಿ ಸಮಾಧಾನ ಅನುಭವಿಸುವಂತ ವರಗಳನ್ನ ನಾವು ವಿಚಾರಣೆಯ ಎಲ್ಲ ಪ್ರತಿಯೊಬ್ಬರಿಗೂ ಮತ್ತು ಪ್ರತ್ಯೇಕವಾಗಿ ಮಕ್ಕಳಿಗೂ ಆದರತೆಯಿಂದ ನಿಮ್ಮ ವಾಕ್ಯವನ್ನು ಆಲಿಸುವಂತ ಮನಸ್ಸನ್ನ ಶಕ್ತಿಯನ್ನ ಕೊಡಿ ಅಂತ ಪ್ರಾರ್ಥಿಸುತ್ತೇವೆ. ಅದೇ ರೀತಿ ಸಂತ ಫ್ರಾನ್ಸಿಸ್ ಝೇವಿಯರ್ ಅಭಿನಯದ ಮುಖಾಂತರ ನಮ್ಮೆಲ್ಲರ ಕೋರಿಕೆಗಳನ್ನ ತಮ್ಮಲ್ಲಿ ಸಮರ್ಪಿಸುತ್ತೇವೆ. ಈ ಒಂದು ಒಳ್ಳೆಯ ಕಾರ್ಯದೊಂದಿಗೆ, ಈ ಒಂದು ಶುಭ ಗಳಿಗೆಯೊಂದಿಗೆ ನಮ್ಮ ಈ ಪುಣ್ಯ ಕಾರ್ಯವನ್ನ ಪ್ರಾರಂಭಿಸಲು, ಅದೇ ರೀತಿ ಈ ಜುಬಿಲಿ ವರ್ಷದಂದು ಭರವಸೆಯ ಯಾತ್ರಿಕರಾಗಿ ಆ ಭರವಸೆಯನ್ನ ಆ ಯಾತ್ರೆಯನ್ನ ನಿಮ್ಮ ವಚನಗಳ ಮುಖಾಂತರ, ವಾಕ್ಯಗಳ ಮುಖಾಂತರ, ಪವಿತ್ರ ಗ್ರಂಥದ ಮುಖಾಂತರ ಪ್ರಾರಂಭಿಸಲು ನಮಗೆ ಅನುವು ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ. ನಮ್ಮೆಲ್ಲರನ್ನು ಪ್ರೇರೇಪಿಸಿರಿ, ಕಾಪಾಡಿರಿ, ಶಕ್ತಿಗೊಳಿಸಿರಿ ಮತ್ತು ಅದೇ ರೀತಿ ನಿಮ್ಮ ಮಕ್ಕಳಾಗುವಂತಹ ಭಾಗ್ಯ ಶಕ್ತಿ ಸದಾ ನಮ್ಮ ಮೇಲೆ ದಯಪಾಲಿಸಿರಿ. ಈಗ ನಾವು ರಾತ್ರಿಯಲ್ಲಿ ವಿಶ್ರಾಂತಿಯನ್ನು ಪಡೆಯಲು ಹೋಗುವಾಗ ನಮ್ಮೆಲ್ಲರನ್ನು ಕಾಪಾಡಿರಿ ಮತ್ತು ಎಲ್ಲರಿಗೂ ಒಂದು ಹೊಸ ದಿನವನ್ನ ದಯಪಾಲಿಸಿ ನಾವು ಪುನಃ ನಿಮ್ಮ ಪ್ರೇರಣೆಯಿಂದ ಮುನ್ನಡೆಯುವಂತ ಆ ದಾರಿಯನ್ನ, ಒಳ್ಳೆಯ ಆರೋಗ್ಯವನ್ನ, ಶಕ್ತಿಯನ್ನ, ಪ್ರೇರಣೆಯನ್ನ ದಯಪಾಲಿಸರೆಂದು ನಿಮ್ಮಲ್ಲಿ ಅಂಗಲಾಚಿ ಬೇಡುತ್ತೇವೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಎಲ್ಲರಿಗೂ ನಮ್ಮ ತುಂಬ ಹೃದಯದ ವಂದನೆಗಳು.